ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೇನಿ ಅಂತ. ಇವತ್ತು ನಾನು ಚಿಕ್ಕ ವಯಸ್ಸಿಂದ ಮಾದಕ ವಸ್ತುಗಳ ದುರುಪಯೋಗ ಮಾಡಿದ್ರೆ ನಮ್ಮ ಬ್ರೈನ್ನಲ್ಲಿ ಏನು ಚೇಂಜಸ್ ಆಗುತ್ತೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಪಾಸ್. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಬ್ರೈನ್ ಇನ್ನೂ ಡೆವಲಪ್ ಆಗ್ತಾ ಇದೆ. ಇದು ಹೇಗೆ ಆಗುತ್ತೆ ಅಂದರೆ ನಮ್ಮ ಹೊಸ ಎಕ್ಸ್ಪೀರಿಯನ್ಸಸ್ ಮತ್ತು ಲರ್ನಿಂಗ್ ಆಗೋ ಟೈಮಲ್ಲಿ ನಮ್ಮ ಬ್ರೈನಲ್ಲಿ ಹೊಸ ಕನೆಕ್ಷನ್ಸ್ ಫಾರ್ಮ್ ಆಗುತ್ತೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಬ್ರೈನ್ ಇನ್ನೂ ಡೆವಲಪ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ನಮ್ಮ ಬ್ರೈನಲ್ಲಿ ತುಂಬ ಸೆನ್ಸಿಟಿವಿಟಿ ಜಾಸ್ತಿ ಆಗಿರುತ್ತೆ. ಈ ಟೈಮಲ್ಲಿ ಇವಾಗ ಒಂದು ಚಿಕ್ಕ ಕೆಮಿಕಲ್ ರಿಯಾಕ್ಷನ್ ಆಗಿದ್ರೆ ಅಂದ್ರೂ ನಮ್ಮ ಬ್ರೈನಲ್ಲಿ ಜಾಸ್ತಿ ಚೇಂಜಸ್ ಆಗುತ್ತೆ. ಇವಾಗ ಮಾದಕ ವಸ್ತುಗಳು ನಮ್ಮ ಬ್ರೈನಲ್ಲಿ ಏನು ಮಾಡುತ್ತೆ ಅಂದರೆ, ನಮ್ಮ ಬ್ರೈನಲ್ಲಿ ರಿವಾರ್ಡ್ ಸಿಸ್ಟಮ್ ಅಂತ ಒಂದಿದೆ, ಅದು ಆಕ್ಟಿವೇಟ್ ಮಾಡುತ್ತೆ. ಈ ಆಕ್ಟಿವೇಶನ್ ಟೈಮಲ್ಲಿ ನಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್, ಅದರ ಹೆಸರು ಡೋಪಮಿನ್ ಅಂತ ಹೇಳ್ತಾರೆ, ಅದು ಜಾಸ್ತಿ ರಿಲೀಸ್ ಆಗುತ್ತೆ. ಇವಾಗ ನಮಗೆ ಹೊಸ ಕನೆಕ್ಷನ್ಸ್ ಫಾರ್ಮ್ ಆಗಬೇಕಂದ್ರೆ ನಮ್ಮ ಡೋಪಮಿನ್ ಸೆಕ್ರೀಟ್ ಆಗಬೇಕು. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ಆಗಿ ನಮಗೆ ಏನಾದರೂ ಸಕ್ಸಸ್ ಆಗಿದ್ರೇ ನಮ್ಮ ಬ್ರೈನಲ್ಲಿ ಡೋಪಮಿನ್ ಹೆಲ್ತಿ ಲೆವೆಲ್ಸಲ್ಲಿ ಸೆಕ್ರೀಟ್ ಆಗುತ್ತೆ. ಆದರೆ ನಮಗೆ ಸಬ್ಸ್ಟೆನ್ಸಸ್, ಮಾದಕ ವಸ್ತುಗಳು ಯೂಸ್ ಮಾಡಿದ್ರೆ ನಮ್ಮ ಬ್ರೈನಲ್ಲಿ ಜಾಸ್ತಿ ಡೋಪಮಿನ್ ಸೆಕ್ರೀಟ್ ಆಗುತ್ತೆ ಅಲ್ವಾ. ಆ ಟೈಮಲ್ಲಿ ನಮ್ಮ ಬ್ರೈನ್ಗೆ ಒಂದು ಕನ್ಫ್ಯೂಷನ್ ಆಗುತ್ತೆ. ನಾನು ಇವಾಗ ಮಾದಕ ವಸ್ತುಗಳಿಗೆ ಜಾಸ್ತಿ ಪ್ರಯಾರಿಟಿ, ಇಂಪಾರ್ಟೆನ್ಸ್ ಕೊಡುತ್ತೆ. ನಮ್ಮ ಬ್ರೈನಲ್ಲಿ ಇವಾಗ ಒಂದು ಹೊಸ ಕನೆಕ್ಷನ್ ಫಾರ್ಮ್ ಆಗುತ್ತೆ. ಮಾದಕ ವಸ್ತುಗಳನ್ನ ಯೂಸ್ ಮಾಡಿದ್ರೆ ನನಗೆ ಜಾಸ್ತಿ ಸಂತೋಷ ಬರುತ್ತೆ, ಅದಕ್ಕೆ ನನಗೆ ಇವಾಗ ನಾರ್ಮಲ್ ಡೇ ಟು ಡೇ ಫಂಕ್ಷನಿಂಗ್ ಎಲ್ಲ ಮಾಡೋಕ್ಕೆ ಇಷ್ಟ ಬರಲ್ಲ, ನನಗೆ ಮಾದಕ ವಸ್ತುಗಳೇ ಬೇಕಂತ ಬ್ರೈನ್ ಒಂದು ಹೊಸ ಕನೆಕ್ಷನ್ ಫಾರ್ಮ್ ಮಾಡುತ್ತೆ. ನಮ್ಮ ಬ್ರೈನಲ್ಲಿ ಇವಾಗ ಈ ನ್ಯೂ ಕನೆಕ್ಷನ್ ಫಾರ್ಮ್ ಆಗಿರೋ ಕಾರಣಕ್ಕೆ ನಮ್ಮ ಬ್ರೈನಲ್ಲಿ ಇವಾಗ ನಾರ್ಮಲ್ ಡೇ ಟು ಡೇ ಫಂಕ್ಷನ್ಸ್, ಫಾರ್ ಎಕ್ಸಾಂಪಲ್ ಅಟೆನ್ಷನ್, ಮೆಮರಿ, ಮೋಟಿವೇಶನ್ ಮತ್ತು ಇಂಪಲ್ಸ್ ಕಂಟ್ರೋಲ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ನಮಗೆ ಅಡಿಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ ಚಿಕ್ಕ ವಯಸ್ಸಲ್ಲಿ ಈ ಥರ ಮಾದಕ ವಸ್ತುಗಳಿಂದ ದೂರ ಇರಬೇಕಂತ. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಬ್ರೈನಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಂದರೂ ನಮಗೆ ಲೈಫಲ್ಲಿ, ಜೀವನ ಪೂರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ. ನಮಗೆ ನಾರ್ಮಲ್ ಫಂಕ್ಷನಿಂಗಲ್ಲಿನೇ ಪ್ರಾಬ್ಲಮ್ಸ್ ಬರುತ್ತೆ. ಧನ್ಯವಾದಗಳು.